ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸೆಲ್ಫ್ ಕೇರ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗ್ಬೋದು, ಯೂಸ್ಫುಲ್ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಕಿನ್ ಕೇರ್ ಬಗ್ಗೆ ಹಾಗೆ ಒಂದು ಹೇರ್ ಕೇರ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಮನೆಯಲ್ಲೇ ಒಂದು ಹರ್ಬಲ್ ಹೇರನ್ನು ಅಂದರೆ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡಿದೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಫಾಲ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಈ ಒಂದು ಹರ್ಬಲ್ ಹೇರ್ ಆಯಿಲಿಂದ ಕಂಟ್ರೋಲ್ ಆಗುತ್ತೆ. ಹಾಗೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬ ಸಿಲ್ಕಿ ಆಗಿರುತ್ತೆ. ಈ ಒಂದು ಹೇರಿಂದ ಯಾವ ರೀತಿ ಮಾಡ್ಕೊಂಡೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಕಿನ್ ಕೇರ್ಗೆ ಅಂತ ಹೇಳಿ ನಾನು ಖುಷ್ಬು ಮೇಡಮ್ ಅವ್ರದ್ದು ಅಂದರೆ ಕ್ಯಾರೆಟ್ ಆಯಿಲು ತುಂಬಾ ಫೇಮಸ್ ಆಗಿದೆಯಲ್ಲ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ಅದು ಫೇಮಸ್ ಆಗಿದೆ ಆಯಿಲು. ಹಾಗಾಗಿ ಅದನ್ನು ನಾನು ಒಂದು ಸಲ ಟ್ರೈ ಮಾಡಿದೆ. ಅದು ಕರೆಕ್ಟ್ ಪ್ರೋಸೆಸ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು 15 ಡೇಸಿಂದ ನಾನು ಆಲ್ರೆಡಿ ಯೂಸ್ ಫಸ್ಟ್ ಟೈಮ್ ನಾನು ಮಾಡಿಕೊಂಡು ಅದನ್ನು ಒಂದು 15 ಡೇಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡಿದ ನಂತರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಅಂದರೆ ಕಪ್ಪಗಿರೋರೇನು ಒಂದೇ ಸಲ ಬೆಳ್ಳಗಾಗ್ಬಿಡೋದಿಲ್ಲ, ಬಟ್ ಸ್ಕಿನ್ನಲ್ಲಂತೂ ಚೇಂಜಸ್ ಖಂಡಿತ ಕಾಣುತ್ತೆ. ಒಂದು ಗ್ಲೋ ಬರುತ್ತೆ ಸ್ಕಿನ್ನಲ್ಲಿ ಅಷ್ಟೇ, ಡ್ರೈನೆಸ್ ಅನ್ನೋದು ಇರೋದಿಲ್ಲ, ಒಂದು ಗ್ಲೋನೆಸ್ ಅನ್ನೋದು ಬರುತ್ತೆ. ಹಾಗೆ ತುಂಬಾ ಜಿಡ್ಡಾಗಿ ಎಲ್ಲ ಇರುತ್ತಲ್ಲ ಫೇಸು, ಅದೆಲ್ಲ ಕಂಟ್ರೋಲ್ ಮಾಡುತ್ತೆ. ಮತ್ತು ಏನಾದರೂ ಕಪ್ಪು ಕಲೆಗಳಿದ್ರೆ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ. ನಾನು ಯೂಸ್ ಮಾಡೋದಲ್ಲದೆ ನನ್ನ ಮಗಳಿಗೂ ಯೂಸ್ ಮಾಡ್ತಾಯಿದ್ದೀನಿ, ಲೇಶಿಕಾಗೂ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ರಿಸಲ್ಟು. ಐ ಹೋಪ್ ನಿಮಗೂ ಯೂಸ್ಫುಲ್ ಆಗ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಹೊಸದಾಗಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಸ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ತಡೆ ಯಾಕೆ, ಬನ್ನಿ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಈಗ ನಾನು ಫಸ್ಟು ಹೇರ್ ಆಯಿಲ್ ಯಾವ ರೀತಿ ಮಾಡಿಕೊಂಡೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹರ್ಬಲ್ ಹೇರ್ ಆಯಿಲ್ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಇಲ್ಲಿ ನಾನು ಒಂದು 8 ರಿಂದ 9 ದಾಸವಾಳದ ಹೂ ತೊಗೊಂಡಿದ್ದೀನಿ. ಹಾಗೆ ಅದ್ರದ್ದು ಎಲೆ ಬರುತ್ತಲ್ಲ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಒಂದು 2-3 ಸ್ಪೂನಷ್ಟು ಮೆಂತ್ಯಕಾಳು, ಕೋಕೋನಟ್ ಆಯಿಲ್ ಬಂದು ನಾನು ಊರಿಂದ ತೊಗೊಂಬಂದಿದ್ದೆ. ಪ್ಯೂರ್ ಕೋಕೋನಟ್ ಆಯಿಲು, ಮನೆಯಲ್ಲೇ ಮಾಡಿರೋಂಥ ಕೋಕೋನಟ್ ಆಯಿಲ್ ಇದು. ಮನೆಯಲ್ಲೇ ಮಾಡಿರೋಂಥ ಕೊಬ್ಬರಿ ಎಣ್ಣೆ ಸಿಗಲಿಲ್ಲ ಅಂದ್ರೂ ಶಾಪಲ್ಲಿ ಸಿಗುತ್ತಲ್ವ, ಪ್ಯಾರಾಚೂಟ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಕೊಬ್ಬರಿ ಎಣ್ಣೆನ ತಗೊಂಡು ಈ ಒಂದು ಹರ್ಬಲ್ ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಬೋದು. ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ತಗೊಂಡು ಒಂದು 200 ml ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅಂದರೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ತಗೊಂಡಿರೋಂಥ ಮೆಂತ್ಯಕಾಳು, ಕರಿಬೇವಿನ ಸೊಪ್ಪು ಹಾಗೆ ದಾಸವಾಳದ ಹೂವು ಎಲ್ಲನೂ ಇದ್ರಾಗೆ ಸೇರಿಸ್ಬೇಕು. ದಾಸವಾಳದ ಎಲೆನೂ ಅಷ್ಟೇ ಇದ್ರ ಜೊತೆನೇ ಸೇರಿಸ್ಕೊಂಡಿದ್ದೀನಿ. ಬೇಕಿದ್ದರೆ ಇದರಲ್ಲಿ ರೋಸ್ ಪೆಟಲ್ ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ಬೋದು. ನಾನು ರೋಸ್ ಪೆಟಲ್ ಏನು ಸೇರಿಸ್ಕೊತಿಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು. ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ. ನಮ್ಮ ಏರ್ ಫಾಲ್ ಕಂಟ್ರೋಲ್ ಅಂತೂ ಇನ್ಸ್ಟೆಂಟಾಗಿ ಕಂಟ್ರೋಲ್ ಮಾಡುತ್ತೆ. ಹಾಗೆ ಏರು ಅಷ್ಟೇ ತುಂಬಾ ಸಿಲ್ಕಿಯಾಗಿರುತ್ತೆ. ಈಗ ಇದೆಲ್ಲ ಸೇರಿಸ್ಕೊಂಡಿದ್ದ ನಂತರ ಸಿಮ್ಮಲ್ಲಿ ಇಟ್ಕೊಬೇಕು. ಫ್ಲೇಮ್ ಯಾವಾಗಲೂ ಅಷ್ಟೇ ಹೈಯಲ್ಲಿ ಇಡಬಾರ್ದು. ಹೈಯಲ್ಲಿ ಇಟ್ಬಿಟ್ರೆ ಮೆಂತ್ಯಕಾಳೆಲ್ಲ ಸೀದೋಗಿಬಿಡುತ್ತೆ. ಆಯಿಲು ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಎಣ್ಣೆಯಲ್ಲಿ ಕುದಿಯೋಕ್ಕೆ ಬಿಡಬೇಕು. ಈಗ ಇಲ್ಲಿ ಎಣ್ಣೆನೂ ನೋಡ್ತಾ ಇರ್ಬೋದು, ಕಲರ್ಫುಲ್ ಚೇಂಜ್ ಆಗ್ತಾ ಇದೆ. ಅಂದರೆ ಅದೆಲ್ಲ ಎಣ್ಣೆಯಲ್ಲಿ ಎಷ್ಟು ಕುದಿಯುತ್ತೋ ಅಷ್ಟು ಎಣ್ಣೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದರಲ್ಲಿರೋ ಅಂಥದ್ದು ಎಲ್ಲ ಎಣ್ಣೆ ಒಳಗಡೆ ಬಿಟ್ಟು ಕಲರೆಲ್ಲ ಚೇಂಜ್ ಆಗ್ತಿದೆ. ಈಗ ಆಲ್ಮೋಸ್ಟ್ ರೆಡಿ ಆಯಿತು. ಈಗ ನಾನು ಫ್ಲೇಮ್ ಆಫ್ ಮಾಡ್ತೀನಿ. ಫ್ಲೇಮ್ ಆಫ್ ಮಾಡಿದ ನಂತರ ಇದು ಇಮಿಡಿಯೇಟ್ಲಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ನೈಟ್ ಫುಲ್ ಹಾಗೆ ಬಿಡಬೇಕು. ನಾನು ಒಂದು ನೈಟ್ ಫುಲ್ ಹಾಗೆ ಬಿಟ್ಟಿದ್ದೆ, ಇದರಲ್ಲೇ ಬಾಣಲಿಯಲ್ಲೇ ಬಿಟ್ಟಿದ್ದೆ. ಅದಾದಮೇಲೆ ಮಾರನೇ ದಿನ ನಾನು ಇದು ಟೀ ಸೋಸೋದಿರುತ್ತಲ್ಲ, ಅಂದರೆ ಟೀ ಫಿಲ್ಟರ್ ಮಾಡೋದಿರುತ್ತಲ್ಲ, ಅದ್ರ ಸಹಾಯದಿಂದ ಒಂದು ಬೌಲ್ಗೆ ಸೋದಿಸ್ಕೊಂಡಿದ್ದೀನಿ. ಈ ಥರ ನೋಡ್ತಿರ್ಬೋದು. ಈಗ ಒಂದು ಬೌಲಲ್ಲಿ ಸೋದಿಸ್ಕೊಂಡಿದ್ದೀನಿ. ಇದನ್ನು ಒಂದು ಬಾಟಲ್ಗೆ ಸ್ಟೋರ್ ಮಾಡಿಕೊಂಡು ನಾವು ಯಾವ ರೀತಿ ಅಪ್ಲೈ ಮಾಡ್ತೀವಿ ಎಣ್ಣೆನ ಅದೇ ರೀತಿ ಅಪ್ಲೈ ಮಾಡೋದು ಅಷ್ಟೇ. ತುಂಬಾ ಚೆನ್ನಾಗಿದೆ. ಏರ್ ಫಾಲ್ ಅಂತೂ ಕಂಟ್ರೋಲ್ ಆಗುತ್ತೆ. ಹಾಗೆ ಕೂದಲು ಅಷ್ಟೇ ತುಂಬಾ ಸಾಫ್ಟ್ ಸಿಲ್ಕಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಬಂದು ನಾನು ಸ್ಕಿನ್ ಕೇರ್ಗೆ ಅಂತ ಹೇಳಿ ಒಂದು ಒಳ್ಳೆ ಕ್ಯಾರೆಟ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದು ಅಂತಂದರೆ ಖುಷ್ಬು ಮೇಡಮಂದು ಕ್ಯಾರೆಟ್ ಆಯಿಲು ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದೆಯಲ್ಲ, ಅದು ಕರೆಕ್ಟು ಪ್ರೋಸೆಸ್ಸಲ್ಲಿ ಯಾವ ಥರ ಯೂಸ್ ಅಂದರೆ ಅದನ್ನು ರೆಡಿ ಮಾಡ್ಕೊಳ್ಳೋದು ಮತ್ತು ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು ಕ್ಯಾರೆಟು ಹಾಗೆ ಅರ್ಧ ಬೀಟ್ರೋಟನ್ನು ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಆರೆಂಜ್ ಬರುತ್ತಲ್ಲ ಅದ್ರದ್ದು ಒಟ್ಟು ಅಂದರೆ ಸಿಪ್ಪೆನ ಚಿಕ್ಕದಾಗಿ ಕಟ್ ಮಾಡಿ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆಲಿವ್ ಆಯಿಲ್ ತೊಗೊಂಡಿದ್ದೀನಿ, ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಹಾಗೆ ವಿಟಮಿನ್ ಇ ಟ್ಯಾಬ್ಲೆಟ್ ಬರುತ್ತಲ್ಲ ಕ್ಯಾಪ್ಸಲ್ಸು, ಅದು ಒಂದನ್ನು ತೊಗೊಂಡಿದ್ದೀನಿ.
ಈಗ ಇಲ್ಲಿ ನಾನು ಅಂದರೆ ಖಾರ ಇಲ್ಲದೆ ಇರೋವಂಥ ಪಾತ್ರೆನ ತಗೊಂಡಿದ್ದೀನಿ. ಟೀ ಮಾಡೋ ಪಾತ್ರೆ, ಹಾಲು ಕಾಯಿಸೋ ಪಾತ್ರೆ ಇರ್ತಲ್ಲ ಆ ಥರದ್ದು ತಗೊಂಡು, ಯಾಕಂದರೆ ಇದು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಖಾರ ಇರಬಾರ್ದಲ್ವ, ಹಾಗಾಗಿ ಈಗ ಕೊಕೊನಟ್ ಆಯಿಲು ಮತ್ತು ಆಲಿವ್ ಆಯಿಲ್ ಬರುತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ. ಆಲಿವ್ ಆಯಿಲ್ ಇಲ್ಲ ಅಂತಂದರೆ ಬಾದಾಮ್ ಆಯಿಲ್ ಇರುತ್ತಲ್ವ ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಕೊಕೊನಟ್ ಆಯಿಲ್ ಮತ್ತು ಆಲಿವ್ ಆಯಿಲನ್ನು ಯೂಸ್ ಮಾಡಿದ್ದೀನಿ. ಅದೆರಡನ್ನೂ ಸೇರಿಸ್ಕೊಂಡಿದ್ದ ನಂತರ ಎಣ್ಣೆ ಏನು ಬಿಸಿಯಾಗೋ ಅವಶ್ಯಕತೆ ಇಲ್ಲ. ಅದ್ರ ಎಣ್ಣೆ ಜೊತೆಯೇ ಕ್ಯಾರೆಟು ಮತ್ತು ಬೀಟ್ರೋಟು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡು ಈಗ ಸಿಪ್ಪೆನ ಅಂದರೆ ಆರೆಂಜಿದು ಸಿಪ್ಪೆನ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಂಡು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಎಣ್ಣೆ ತುಂಬಾ ಕಡಿಮೆ ಅನ್ನಿಸ್ತಿದೆ, ಏನಿಲ್ಲ, ಇದೆಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗಿದ ತಕ್ಷಣ ಎಣ್ಣೆ ಸಪ್ರೇಟಾಗಿ ನಮಗೆ ಸಿಗುತ್ತೆ, ವೇಸ್ಟ್ ಆಗೋದೇನಿಲ್ಲ. ಈ ಒಂದು ಅಂದರೆ ಕ್ಯಾರೆಟು ಮತ್ತು ಬೀಟ್ರೋಟ್ದು ಅದು ವೇಸ್ಟ್ ಆಗ್ಬೋದು ಅಷ್ಟೇ. ಈಗ ಇಲ್ಲಿ ನೋಡ್ತಿರ್ಬೋದು ಆಯಿಲ್ ಕಲರೆಲ್ಲ ಚೇಂಜ್ ಆಗ್ತಾಯಿದೆ. ಇದು ಸ್ಟಾರ್ಟಿಂಗಲ್ಲಿ ಸ್ಮೆಲ್ ಚೆನ್ನಾಗಿರಲ್ಲ, ಬ್ಯಾಡ್ ಸ್ಮೆಲ್ ಥರ ಅನಿಸುತ್ತೆ, ನಮಗೆ ಫೀಲ್ ಆಗುತ್ತೆ. ಬಟ್ ಅದು ಎಷ್ಟು ಕುದಿಯೋಕ್ಕೆ ಬಿಡ್ತೀವೋ ಅದ್ರ ಘಮ ಅನ್ನೋದು ಬಿಡೋಕ್ಕೆ ಶುರುವಾಗುತ್ತೆ. ಅದ್ರ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಅಂದ್ಕೊಂಡೆ ಸ್ಟಾರ್ಟಿಂಗಲ್ಲಿ ಈ ಥರ ಸ್ಮೆಲ್ ಬರ್ತಿದೆ ಅಂತ, ಮತ್ತು ಅದು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟೆ. ಅದು ಕುದಿಯೋದ ನಂತರ ಇನ್ನೂ ಅದ್ರ ಘಮ ಅನ್ನೋದು ಬಿಡೋಕ್ಕೆ ಶುರುವಾಯಿತು. ತುಂಬಾ ಚೆನ್ನಾಗಿತ್ತು ಸ್ಮೆಲ್ಲು ಅಷ್ಟೇ. ಈಗ ನೋಡ್ತಿರ್ಬೋದು ಚೆನ್ನಾಗಿ ನೊರೆ ಬರ್ತಿದೆ. ಅದ್ರದ್ದು ಆ ಫ್ಲೇವರ್ ಎಲ್ಲ ಎಣ್ಣೆ ಒಳಗಡೆ ಬಿಡ್ತಿದೆ. ಕ್ಯಾರೆಟ್ದಾಗಿರ್ಬೋದು, ಆ ಬೀಟ್ರೋಟ್ದು ಮತ್ತು ಆರೆಂಜ್ದು ಆ ಒಟ್ಟಿನದು ಎಲ್ಲ ಅಷ್ಟೇ ಆ ಫ್ಲೇವರೆಲ್ಲ ಎಣ್ಣೆಗೆ ಬಿಡೋಕ್ಕೆ ಶುರುವಾಗಿದೆ. ಎಣ್ಣೆಗೆ ಬಿಟ್ಕೊಳ್ಳೋಕ್ಕೆ ಶುರುವಾಗಿದೆ. ಈ ಸ್ಟೇಜಲ್ಲಿ ಅದ್ರ ಘಮ ಅಂತೂ ತುಂಬಾ ಚೆನ್ನಾಗಿತ್ತು. ಇದನ್ನು ಅಷ್ಟೇ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡ್ತಾಯಿದ್ದೀನಿ. ಇದು ಈ ಥರ ನೊರೆ ಬಂದು ಯಾವಾಗ ಕುದಿಯೋಕ್ಕೆ ಶುರುವಾಯಿತು ಅದ್ರ ಘಮ ಅನ್ನೋದು ಬಿಡೋಕ್ಕೆ ಶುರುವಾಯಿತು. ತುಂಬಾ ಚೆನ್ನಾಗಿತ್ತು ಇದ್ರ ಘಮ ಅಂತೂ, ಅಷ್ಟು ಚೆನ್ನಾಗಿತ್ತು ಲಾಸ್ಟಲ್ಲಿ. ಈಗ ಇದು ನಾನು ಫ್ಲೇಮ್ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ಈಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಯಾವ ಥರ ಕಾಣ್ತಿದೆ ಅಂತ ನೋಡ್ತಿರ್ಬೋದು. ಈಗ ಇದರಲ್ಲಿ ಇರೋ ಎಣ್ಣೆನೆಲ್ಲ ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಫಿಲ್ಟರ್ ಮಾಡ್ಕೊಳ್ಬೇಕು. ಈ ಥರ ಟೀ ಸೋದಿಸ್ಕೊಳ್ಳೋದು ಇರುತ್ತಲ್ಲ ಅದರಲ್ಲಿ ಈ ಥರ ಹಾಕ್ಕೊಂಡು ಎಣ್ಣೆ ಎಲ್ಲ ವೇಸ್ಟ್ ಮಾಡದೆ ಒಂದು ಸ್ಪೂನಿಂದ ಈ ಥರ ಪ್ರೆಸ್ ಮಾಡ್ಕೊಂಡು ಅದರಲ್ಲಿರೋ ಎಣ್ಣೆನೆಲ್ಲ ತಗೊಳ್ಬೇಕು. ನಾನು ಒಂದು 100 ಗ್ರಾಮ್ ಅಷ್ಟು ಎಣ್ಣೆಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಫಸ್ಟ್ ಮಾಡ್ಕೊಂಡು ನೋಡೋಣ, ಚೆನ್ನಾಗಿದ್ದರೆ ನಮಗೆ ಅಂದರೆ ನನಗೆ ಸೂಟ್ ಆದರೆ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು 100 ಗ್ರಾಮ್ ಅಷ್ಟು ಎಣ್ಣೆಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಒಂದು ಬೌಲ್ಗೆ ಸೋದಿಸ್ಕೊಂಡಿದ್ದ ನಂತರ ಇದರಲ್ಲಿ ವಿಟಮಿನ್ ಇ ಟ್ಯಾಬ್ಲೆಟ್ ಬರುತ್ತಲ್ಲ ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನು ಒಂದು ಗಾಜಿನ ಕಂಟೈನರ್ ಬರುತ್ತಲ್ಲ ಅದರಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕು. ವಿಟಮಿನ್ ಇ ಟ್ಯಾಬ್ಲೆಟು ಬೇಕಿದ್ದರೆ ಎರಡನ್ನೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಗಾಜಿನ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕು. ನಾನು ಇದರಲ್ಲಿ ಒಂದು 3/4 ಆಯಿಲ್ ರೆಡಿ ಮಾಡ್ಕೊಂಡಿದ್ದೆ. ಈಗ ನೋಡ್ತಿರ್ಬೋದು ಯೂಸ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಈಗ ನೋಡ್ತಿರ್ಬೋದು ಒಂದು ಅರ್ಧದಷ್ಟು ಆಯಿಲ್ ಖಾಲಿ ಆಗಿದೆ. ಈಗ ಇದನ್ನು ಯಾವ ರೀತಿ ಅಪ್ಲೈ ಮಾಡಿ ಯೂಸ್ ಮಾಡಬೇಕು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬಂದು ನೈಟ್ ಟೈಮ್ ಅಪ್ಲೈ ಮಾಡ್ಕೊಳ್ಬೇಕು. ಫೇಸ್ಗೆ ಮತ್ತು ಕೈ ಕಾಲಿಗೆಲ್ಲನೂ ಅಷ್ಟೇ ಅಪ್ಲೈ ಮಾಡ್ಕೊಳ್ಬೋದು. ಈ ಥರ ಫೇಸ್ಗೆ ಬಂದು ನೈಟ್ ಟೈಮು ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಮಸಾಜ್ ಮಾಡ್ತೀವಲ್ಲ ಆ ಥರ ಮಸಾಜ್ ಕೊಟ್ಕೊಳ್ಬೇಕು. ಫೇಸಲ್ಲಿ ಯಾವುದು ರಿಂಕಲ್ಸ್ ಇದ್ದರೆ ಅದೆಲ್ಲನೂ ಅವಾಯ್ಡ್ ಮಾಡುತ್ತೆ, ಮತ್ತು ರಿಂಕಲ್ಸ್ ಬರ್ದಂಗೆ ಕಂಟ್ರೋಲ್ ಮಾಡುತ್ತೆ, ಮತ್ತು ಸ್ಕಿನ್ ಗ್ಲೋ ಬರುತ್ತೆ. ಮತ್ತು ತುಂಬ ಜನಕ್ಕೆ ಫೇಸು ತುಂಬ ಡಲ್ಲಾಗಿರುತ್ತೆ, ಒಂಥರ ಜಿಡ್ಡು ಥರ ಇರುತ್ತೆ, ಅದೆಲ್ಲನೂ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ. ನಾನಂತೂ 15 ದಿನದಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ರಿಸಲ್ಟ್ ಚೆನ್ನಾಗೇ ಅನ್ನಿಸ್ತಿದೆ. ನಾನು ಯೂಸ್ ಮಾಡೋದಲ್ದೇ ಲಶಿಕಾಗೂ ಯೂಸ್ ಮಾಡ್ತಾಯಿದ್ದೀನಿ. ಅವಳಿಗೂ ಅಷ್ಟೇ ಸ್ಕಿನ್ ಒಂದು ಸ್ವಲ್ಪ ಗ್ಲೋ ಬರ್ತಾ ಇದೆ. ಹಾಗಾಗಿ ನಾನು ಅವಳಿಗೆ ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡ್ತಾಯಿದ್ದೀನಿ. ಅಂದರೆ ನೈಟ್ ಟೈಮ್ ಅಪ್ಲೈ ಮಾಡ್ತೀನಿ, ಬೆಳಗ್ಗೆ ಸ್ನಾನ ಮಾಡಿಸ್ತೀನಿ, ಆ ಥರ ಅಪ್ಲೈ ಮಾಡ್ತಿದ್ದೀನಿ. ನಾನು ಅಷ್ಟೇ ವೀಕ್ಲಿ 3 ಟೈಮ್ಸ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ, ದಿನ ಬಿಟ್ಟು ದಿನ, ಇಲ್ಲಾಂದರೆ 2 ಡೇಸ್ಗೆ ಒಂದು ಸಲ ಯೂಸ್ ಮಾಡಿದ್ರೂ ಸಾಕು. ತುಂಬ ಜನ ಇದನ್ನು ಮಿಸ್ಲೀಡ್ ಮಾಡ್ತಿದ್ದಾರೆ, ಅಂದರೆ ಮಿಸ್ಕಮ್ಯುನಿಕೇಷನ್ ಕೊಡ್ತಾ ಇದ್ದಾರೆ. ಅಂದರೆ ಡೈಲಿ ಅಪ್ಲೈ ಮಾಡಿ 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದು ಅಂತ ಹೇಳ್ತಿದ್ದಾರೆ. ಅಗತ್ಯ ಇಲ್ಲ, ನೈಟ್ ಟೈಮು ಇದನ್ನು ಯೂಸ್ ಮಾಡಬೇಕು. ನೈಟ್ ಟೈಮ್ ಅಪ್ಲೈ ಮಾಡಿ ಬೆಳಗ್ಗೆ ಉಗುರು ಬೆಚ್ಚಗೆ ನೀರಿರ್ಬೋದು, ಇಲ್ಲ ತಣ್ಣೀರಲ್ಲಾದರೂ ವಾಶ್ ಮಾಡ್ಕೊಳ್ಳೋದು ಅಷ್ಟೇ, ಇದನ್ನು ಯೂಸ್ ಮಾಡೋದು. ಐ ಹೋಪ್ ನಿಮಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ಯಾರಾದರೂ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.